ಶಿವಶ್ರೀ ಮೀಡಿಯಾ, ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ ವಾಹಿನಿಗಳು ಆಯೋಜಿಸಿದ 2024ನೇ ಸಾಲಿನ ಬಿಸಿನೆಸ್ ಅವಾರ್ಡ್ ಕಾರ್ಯಕ್ರಮವು ಅದ್ದೂರಿಯಾಗಿ ಬೆಂಗಳೂರಿನ ಪಂಚತಾರಾ ಹೋಟೆಲ್ನಲ್ಲಿ ನಡೆದಿತ್ತು. ವಿವಿಧ ಉದ್ಯಮ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿದ 16 ಸಾಧಕರನ್ನ ಗುರುತಿಸಿ ಬಿಸಿನೆಸ್ ಅವಾರ್ಡ್ ನೀಡಿ ಅತ್ಯಂತ ವಿನಮ್ರತೆಯಿಂದ ಗೌರವಿಸಲಾಯಿತು. ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರೋರು ಶ್ರೀ HR ಸಂದೀಪ್ ರೆಡ್ಡಿ, ಮುಖ್ಯ ಯುವ ಕಾರ್ಯನಿರ್ವಹಣಾಧಿಕಾರಿ ಪ್ರಶಸ್ತಿ ವಿಜೇತರು 2025. ಚಪಾಳಿಯೊಂದಿಗೆ ಸ್ವಾಗತಿಸಿ ದಯವಿಟ್ಟು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭರವಸೆಯ ಬೆಳಕಾಗಿ ಪ್ರಜ್ವಲಿಸುತ್ತಿರುವ ಯುವ ಮುಖಂಡ ಸಂದೀಪ್ ರೆಡ್ಡಿ. ಉದ್ಯಮಿಯಾಗಿ, ಜನಪ್ರತಿನಿಧಿಯಾಗಿ, ಸಮಾಜ ಸೇವಕನಾಗಿ ಛಾಪು ಮೂಡಿಸಿದ ಸರಳತೆಯ ಸಾಹುಕಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಡಿಸಿದರಲ್ಲ ಸಂಚಲನ, ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವ ಯುವ ನೇತಾರ. ಒಂದಲ್ಲ ಎರಡಲ್ಲ, ಕಳೆದ 15 ವರ್ಷದಿಂದ ಸಮಾಜ ಸೇವೆಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟ ಕಲಿಯುಗದ ಕರ್ಣ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸದಾ ಮುಡಿಯುವ ಕರುಣಾಮಯಿ, ಇಡೀ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಶ್ರಮಿಸುತ್ತಿರುವ ಲೀಡರ್. ಉದ್ಯಮಿಯಾಗಿ ಯಶಸ್ಸಿನ ಉತ್ತುಂಗ, ರಾಜಕಾರಣಿಯಾಗಿ ಯುವಕರಿಗೆ ಮಾದರಿ ಆಗಿ ನಿಂತ ಛಲಗಾರ. ಪ್ರತಿಷ್ಠಿತ ಕಂಪನಿಗಳಲ್ಲಿ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿರುವ ಹೆಗ್ಗಳಿಕೆ. ಮಾರ್ಕೆಟಿಂಗ್ ಬ್ರೈನ್ಸ್ ಆಫ್ ಇಂಡಿಯಾ ಎಂಬುವ ಬಿರುದು ನೀಡಿ ಗೌರವಿಸಿದ್ದು ಒರಾಕಲ್ ಸಂಸ್ಥೆ. ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ಕಡೆಯಿಂದ ಸಂದೀಪ್ ರೆಡ್ಡಿ ಅವರಿಗೆ ಸಿಕ್ಕಿದ್ದು ಯೂತ್ ಐಕಾನ್ ಆಫ್ ಬೆಂಗಳೂರು ಎನ್ನುವ ಬಿರುದು. ಸಾಧನೆಯನ್ನ ಮೆಚ್ಚಿ 2023ನೇ ಸಾಲಿನಲ್ಲಿ ಅರಸಿ ಬಂದಿದ್ದು ಸೇವಾ ಯೋಧ ರತ್ನ ಅವಾರ್ಡ್. ಏಷ್ಯಾ ಲೀಡರ್ಶಿಪ್ ಸಿಇಒ ಆಫ್ ದ ಇಯರ್ 2024ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದ ಹಿರಿಮೆ. ಯಂಗ್ ಲೀಡರ್. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಸಾಮಾಜಿಕ ಸೇವೆಯನ್ನ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ರಾಜಕಾರಣದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿರೋರು, ಉದ್ಯಮಿಯೂ ಕೂಡ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ HR ಸಂದೀಪ್ ರೆಡ್ಡಿ ಅವರಿಗೆ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024 ನೀಡಿ ನಿಮ್ಮ ಚಪ್ಪಾಳೆಯೊಂದಿಗೆ ಗೌರವಿಸಲಾಗ್ತಾ ಇದೆ. Heartily congratulations to Shri HR Sandeep Reddy. Shri HS Patil, Shri ಶಿವಯೋಗಿ ಸಂಗಮರಿಯ ವಿದ್ಯಾಸಂಸ್ಥೆ ಅಧ್ಯಕ್ಷರು ತಾಳಿಕೋಟೆ, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದ ಧೀಮಂತ. ಆಧುನಿಕ ಸಮಾಜದ ಅಪರೂಪದ ವಿದ್ಯಾಸಂಸ್ಥೆ ಕಟ್ಟಿದ ಹೆಗ್ಗಳಿಕೆ. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸುತ್ತಿರುವ ಕರುಣಾಮಯಿ. ಗುಣಮಟ್ಟ ಶಿಕ್ಷಣವೇ ಮೂಲ ಮಂತ್ರ, ಜ್ಞಾನಾರ್ಜನೆಯೇ ಪ್ರಮುಖ ಧ್ಯೇಯ ಎಂಬ ದಿಟ್ಟ ಸಂಕಲ್ಪ ತೊಟ್ಟ ಸಹೃದಯಿ. ಕುಕ್ಕತೆ ಜಗ್ಗತೆ ಆತ್ಮವಿಶ್ವಾಸದಿಂದಲೇ ಸಮೂಹ ಶಿಕ್ಷಣ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿದ ಸರದಾರ. ಇಲ್ಲಿ
ಅಕ್ಷರ ಕಲಿತವರು ಹೋಗಿ ಮುಟ್ಟಿದ್ದು ಸಾಧನೆಯ ಶಿಖರವನ್ನು ಮೆಟ್ಟಿಲಾಗಿ ನಿಂತರಲ್ಲ ಇದ್ರು. ಕಂಡಿದ್ದ ಜ್ಞಾನ ದೇಗುಲದ ಕನಸು ಅಂದೇ ಸಕಾರ. ಇವರ ಬದ್ಧತೆಗೆ ಎಲ್ಲಾ ಕಡೆ ಸಿಕ್ಕಿತು ಜೈಕಾರ. ಹೊಸ ಭರವಸೆಯ ಮೂಲಕ ಚಮತ್ಕಾರ ಸೃಷ್ಟಿಸಿದ ಶೈಕ್ಷಣಿಕ ಸಂಸ್ಥೆಯ ಹರಕಲ್ಲ. ಶಿಕ್ಷಣಕ್ಕೊಂದು ಭರವಸೆ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024 ಶ್ರೀ ಎಚ್.ಎಸ್. ಪಾಟೀಲ್ ಇವರನ್ನ ವಿಜಯಪುರ ಜಿಲ್ಲೆಯ ಶ್ರೀ ಶಿವಯೋಗಿ ಸಂಗಮರಿಯ ವಿದ್ಯಾಸಂಸ್ಥೆ ತಾಳಿಕೋಟೆ ಇದರ ಅಧ್ಯಕ್ಷರು 1988ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖರಾಗಿ 15 ಸಂಸ್ಥೆಗಳನ್ನ ಇವರು ಇದ್ದಾಗ ನಡೆಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ನೆಚ್ಚಿನ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ. ಹಾಗಾಗಿ ಇವರನ್ನ ಈ ದಿನ ಗುರುತಿಸಿ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ ಅನ್ನ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಕಂಗ್ರಾಚುಲೇಷನ್ ಸರ್. ಶರಣಾಗತಂ ಕೃಷ್ಣ ಮಧುಸೂದನ ಮುಷ್ಟಿಕಾಸುರ ಚಾನೂರ ಮಲ್ಲ ಮಲ್ಲ ವಿಶಾರದ ಕುವಲಯ ಪೀಠ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಹಸ ದ್ವಿಜ ಯುವತಿ ಜನ ಮಾನಸ ಪೂಜಿತ ಮಧುರ ಮಧುರ ರತಿ ಸಾಹಸ ಸಾಹಸ ದ್ವಿಜ ಯುವತಿ ಜನ ಮಾನಸ ಪೂಜಿತ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮುಂದೆ ಸನ್ಮಾನವನ್ನ ಸ್ವೀಕರಿಸ್ತಾ ಇರೋರು ಶ್ರೀ ಎಚ್.ಎಸ್. ಸತೀಶ್ ಹೋಟೆಲ್ ಉದ್ಯಮದಾರರು. ದಯವಿಟ್ಟು ಇದ್ರೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಶ್ರೀ ಎಚ್.ಎಸ್. ಸತೀಶ್ ಹೋಟೆಲ್ ಉದ್ಯಮದಾರರು. ಜೈ ಮಾರುತಿ ಟ್ರಾನ್ಸ್ಪೋರ್ಟ್, ಜೈ ಮಾರುತಿ ವಾಟರ್ ಸಪ್ಲೈ, ಜೈ ಮಾರುತಿ ಮೆಟೀರಿಯಲ್ ಸಪ್ಲೈಯರ್ ಹೀಗೆ ಒಂದ ಎರಡ ಇವರ ಕಾರ್ಯಕ್ಷೇತ್ರ. ಜೈ ಮಾರುತಿ ಎಂಬ ಶೀರ್ಷಿಕೆ ರಾರಾಜಿಸ್ತಾಗದೆಲ್ಲ ರಪ್ಪಂತ ನೆನಪಾಗುತ್ತೆ ಎನ್ನುವ ಹೋಟೆಲ್ ಉದ್ಯಮದಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಕ್ಸಸ್ ಕಂಡ ಸಾಹಸಿ
ವಿಶಾಲ ಹೃದಯ, ನಿಸ್ವಾರ್ಥ ಮನೋಭಾವ ಮೂಲಕ ರಾಜಕೀಯ ಕ್ಷೇತ್ರದಲ್ಲೂ ಮೋಡಿ ಮಾಡಿದ ಚತುರ. ಹಲವು ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತರಾಗಿ ದಣಿವರಿಯದೆ ನುಡಿದ ಪ್ರಚಂಡ ಈ ಸತೀಶ್. ಬಗೆ ಬಗೆಯ ಶುದ್ಧ ಆಹಾರಕ್ಕೆ ಹೆಸರುವಾಸಿ ಸತೀಶ್ ಸಾರಥ್ಯದ ಸಮೃದ್ಧಿ ಸ್ವದೇಶಿ ರುಚಿ ಹೋಟೆಲ್. ಪ್ರಬುದ್ಧತೆ, ವ್ಯವಹಾರಿಕ ಜ್ಞಾನದ ಮೂಲಕ ಹಲವು ಕುಟುಂಬಗಳಿಗೆ ಬೆಳಕಾಗಿ ನಿಂತಿದ್ದಾರೆ ಈ ನೇತಾರ. ನೂರಾರು ಮಂದಿಗೆ ತಮ್ಮ ಉದ್ಯಮ ವಲಯದ ವ್ಯಾಪ್ತಿಯಲ್ಲಿ ಉದ್ಯೋಗ ಸೃಷ್ಟಿಸಿದ ಅನ್ನದಾತ. ಎಲ್ಲದಕ್ಕೂ ಸೈ ಜೈ ಮಾರುತಿ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಅದೀಗ ವಿಶೇಷ ನಮ್ಮ ಈ ದಿನದ ಪ್ರಶಸ್ತಿ ಪ್ರದಾನ ಮಾಡಿ ಆಯಿತು. ವಿಶೇಷ ಸನ್ಮಾನವೊಂದನ್ನು ಇದೇ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದೀವಿ ಸರ್. ಈ ಬಾರಿ ವಿಶೇಷ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋರು ಹಿರಿಯರಾಗಿರುವಂತಹ ಎಂ ಅಬ್ದುಲ್ ರಫೀಕ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. MVS ಟ್ರಾನ್ಸ್ಪೋರ್ಟ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು. ಹಲವಾರು ಜನರಿಗೆ ಉದ್ಯೋಗವನ್ನು ನೀಡಿ ಜನಸೇವೆಯೇ ಮುಖ್ಯ ಅಂತ ಹೇಳಿ ತಿಳಿದು ಅತ್ಯದ್ಭುತವಾಗಿ ಕನ್ನಡವನ್ನು ಮಾತನಾಡ್ತಾರೆ ಎಂ ಅಬ್ದುಲ್ ರಫೀಕ್ ಅವರು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಹಿರಿಯರಾಗಿರುವ ಎಂ ಅಬ್ದುಲ್ ರಫೀಕ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. 1954ರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ MVS ಟ್ರಾನ್ಸ್ಪೋರ್ಟ್. ಇದೀಗ ಅವರಿಗೆ ನಮ್ಮ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡ ಪರವಾಗಿ ಪ್ರೀತಿಯ ವಿಶೇಷ ಸನ್ಮಾನವನ್ನ ಇದೀಗ ನೀಡಲಾಗ್ತಾ ಇದೆ. ಹಿರಿಯರಿಗೆ ದಯವಿಟ್ಟು ನಿಮ್ಮ ಚಪ್ಪಾಳೆ ನಿರಂತರವಾಗಿರಬೇಕು. ನನಗ್ ಮಾತಾಡಿ ಸುಸ್ತಾದ್ರೂ ನಿಮ್ಮ ಚಪ್ಪಾಳೆ ನಿಲ್ಲೋ ಹಾಗಿಲ್ಲ. ಪ್ರೀತಿಯ ಅಭಿನಂದನೆಗಳು ಸರ್. ನಮ್ಮ ಸಂಸ್ಥೆಯ ಪರವಾಗಿ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಉದ್ಯಮ ಕ್ಷೇತ್ರದ ಬೇರೆ ಬೇರೆ ರತ್ನಗಳನ್ನ ಗುರುತಿಸಿ ಗೌರವಿಸಿ ಆಯಿತು. ರಾಜ್ ಮ್ಯೂಸಿಕ್ಸ್ ಕನ್ನಡ ಹಾಗೂ ರಾಜ್ ನ್ಯೂಸ್ ಕನ್ನಡದ ಪರವಾಗಿ ಒಟ್ಟು 16 ಸಾಧಕರನ್ನ ಗುರುತಿಸಿದಂತಹ ಒಂದೇ ಒಂದು ಉದ್ದೇಶ ಅಂತ ಹೇಳಿದ್ರೆ, ನೀವೆಲ್ಲರೂ ಬಹಳಷ್ಟು ಕಷ್ಟಗಳನ್ನ ದಾಟಿ ಇದೀಗ ಒಂದು ಉನ್ನತ ಸ್ಥಾನದಲ್ಲಿದ್ದೀರಾ. ಸದ್ಯಕ್ಕೆ ಸಂಕಷ್ಟದಲ್ಲಿ ಉದ್ಯಮವನ್ನ ಪ್ರಾರಂಭ ಮಾಡಿರುವಂತಹ ಉದ್ದಿಮೆದಾರರು ಯಾರಿದ್ದಾರೋ ಅವರೆಲ್ಲರಿಗೂ ಇದು ಸ್ಫೂರ್ತಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ನಿಮ್ಮೆಲ್ಲರಿಗೆ ಶುಭಾಶಯ ಕೋರುವಂತಹ ಸಮಯ. ಹಾಗಾಗಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ರಾಜಕಾರಣದಲ್ಲಿ ಅಜಾತ ಶತ್ರುಗಳು ಅಂತ ಇರೋರು ಬೆರಳೆಣಿಕೆಯಷ್ಟು ಜನರು ಮಾತ್ರ. ಅಂಥದ್ರಲ್ಲಿ ಇವತ್ತು ನಮ್ಮೊಂದಿಗಿರೋರನ್ನ ಕೂಡ ನಾವು ಅಜಾತ ಶತ್ರುಗಳಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಎಲ್ಲ ಪಕ್ಷದ ಜನರ ಪ್ರೀತಿಗೆ ಪಾತ್ರರಾದವರು, ಜನಸಾಮಾನ್ಯರೊಂದಿಗೆ ಜನಸಾಮಾನ್ಯರಾಗಿಯೇ ಪ್ರೀತಿಯಿಂದ ನಡೆದುಕೊಳ್ಳುವವರು. ರಸ್ತೆಯಲ್ಲಿ ಏನಾದರೂ ಅಪಘಾತವೋ ಯಾರಿಗಾದರೂ ಏನಾದರೂ ನಡೆದ್ರೆ ಎಷ್ಟೇ ಅರ್ಜೆಂಟ್ ಮೀಟಿಂಗ್ ಇದ್ರೂ ಕೂಡ ವಾಹನವನ್ನು ನಿಲ್ಲಿಸಿ ಏನಾಯಿತು ಅಂತ ಕೇಳಿ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗುವಂತಹ ಮಾನವೀಯತೆ ಈಗಲೂ ಇರುವಂತಹ ನಮ್ಮ ಹೆಮ್ಮೆಯ ವಿಧಾನಸಭಾ ಅಧ್ಯಕ್ಷರು ಇವರು. ಅಷ್ಟೇ ಅಲ್ಲ, ಇಡೀ ವಿಧಾನಸಭೆಯನ್ನ ಒಂದು ಶಿಕ್ಷಣ ಸಂಸ್ಥೆಯಂತೆ ಒಂದು ಮುಖ್ಯ ಶಿಕ್ಷಕರಾಗಿ ನಡೆಸ್ಕೊಂಡು ಹೋಗುವವರು. ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಹೆಮ್ಮೆಯ ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸರ್. ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದಾದ ಛಾಪನ್ನು ಮೂಡಿಸಿದಂತಹ ರಾಜ್ ನ್ಯೂಸ್ ಕನ್ನಡ ಸಂಸ್ಥೆಯ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ದಿವಂಗತ ಶ್ರೀ ರತನ್ ಟಾಟರ್ ಅವರ ನೆನಪಿಗೋಸ್ಕರ ಹಮ್ಮಿಕೊಂಡಂತಹ ಕರ್ನಾಟಕದ ಪ್ರೈಡ್ ಬಿಸ್ನೆಸ್ ಅವಾರ್ಡ್ನ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅತ್ಯಂತ ಸಂತೋಷವಾಗ್ತಿದೆ.
ರಾಜ್ ನ್ಯೂಸ್ ಅವರ ಕರ್ನಾಟಕ ಪ್ರೈಡ್ನ ಈ ಒಂದು ಪ್ರಶಸ್ತಿ ವಿತರಣೆ ಸಮಾರಂಭದಲ್ಲಿ ಭಾಗವಹಿಸಿದೆ. ನಾನಿವತ್ತು ಪ್ರಪ್ರಥಮವಾಗಿ ರಾಜ್ ನ್ಯೂಸ್ನ ಮುಖ್ಯ ಸಂಪಾದಕರ ಮತ್ತು ಅದರ ಚೀಫ್ ಎಡಿಟರ್ ಆದಂಥ ಡಾಕ್ಟರ್ ಶಿವರುದ್ರಪ್ಪರನ್ನು ಮತ್ತು ಇಡೀ ಟೀಮನ್ನು ಎಲ್ಲರ ಪರವಾಗಿ ನಾನು ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ತಮ್ಮ ಆ ಒಂದು ನ್ಯೂಸ್ ಚಾನೆಲ್ನ ನಡೆಸುವಂಥ ಜೊತೆಯಲ್ಲಿ ಸಮಾಜಕ್ಕೆ ಆಗಿಂದಾಗೆ ವಸ್ತುನಿಷ್ಠದ ವರದಿಯನ್ನು ಮುಟ್ಟಿಸುವ ಜೊತೆಯಲ್ಲಿ ಸಮಾಜದಲ್ಲಿ ತನ್ನದೇ ಆದ ಶ್ರಮವನ್ನು ವಹಿಸಿಕೊಂಡು ಗುರುತಿಸಿಕೊಂಡಂತಹ ಮತ್ತು ಯಶಸ್ವಿಯಾದಂಥ ಕೆಲವರು ಗುರುತಿಸಿಕೊಂಡು ಈ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡು ಬಹುಶಃ ಇದು ಇಡೀ ಕೆಲವರಿಗೆ ಕೊಡುವಂಥ ಒಂದು ಪ್ರಶಸ್ತಿ ಮಾತ್ರ ಅಲ್ಲ, ಇದು ಕೆಲವರಿಗೆ ಅವರು ಗುರುತಿಸಿದ ಒಂದು ಸಂಕೇತ ಮಾತ್ರ. ಇದರ ಎಲ್ಲ ಉದ್ದೇಶ ಅಂತ ಹೇಳಿದರೆ ಉದ್ಯಮ ಕ್ಷೇತ್ರದಲ್ಲಿ ಸಮಾಜಕ್ಕೆ ಕೊಡುವಂಥ ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡುವಂಥ ದಿನ ಮತ್ತು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನಿವತ್ತು ಉದ್ಯಮದಲ್ಲಿ ತೊಡಗಿದಂಥ ಪ್ರತಿಯೊಬ್ಬರನ್ನು ಕೂಡ ಇಡೀ ನಮ್ಮ ಕರ್ನಾಟಕ ಜನತೆ ಮತ್ತು ದೇಶ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನಿವತ್ತು ಬಯಸುವಂಥವ್ರು. ಯಾಕಂತ ಹೇಳಿದರೆ ನಮ್ಮ ಸಮಾಜದ ಅಭಿವೃದ್ಧಿಗೆ ಕಾಣದ ಕೈಗಳಿಗಾಗಿ ತನ್ನದೇ ಆದ ರೀತಿಯ ಕೊಡುಗೆಯನ್ನು ತಾವೆಲ್ಲ ಇವತ್ತು ಕೊಟ್ಟಿದ್ದೀರಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ತಾವು ಶ್ರಮಪಟ್ಟು ಕೆಲವರು ಹುಟ್ಟುವಾಗಲೇ ಉದ್ಯಮವಾಗಿ ಬಂದಿರ್ಬೋದು, ಕೆಲವರು ಅವರೇ ಆದ ತಿಳುವಳಿಕೆಯಿಂದ ಜ್ಞಾನದಿಂದ ಮೇಲೆ ಬಂದವರಿರ್ಬೋದು, ಕೆಲವರು ಕಷ್ಟಪಟ್ಟು ಶ್ರಮವಹಿಸಿ ಅವರದೇ ಆದೊಂದು ಯಶಸ್ಸಿನ ಒಂದು ವಿಷಯ ಪ್ರತಿಯೊಬ್ಬರ ಜನಸಾಮಾನ್ಯರಿಗೂ ಕೂಡ ಅವರದೇ ಆದೊಂದು ಇತಿಹಾಸ ಇದೆ. ಅದಕ್ಕೆ ನಿಮ್ಮ ಪ್ರತಿಯೊಬ್ಬರನ್ನ ಯಶಸ್ಸು ಮತ್ತು ಗುರುತಿಸಿಕೊಳ್ಳಲಿಕ್ಕೆ ಅದು ನಿಮಗೆ ಒಂದು ಕೊಡುವಂಥ ದೊಡ್ಡ ಮಟ್ಟದ ಪ್ರೋತ್ಸಾಹ ಮತ್ತು ಬೇರೆಯವರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ನಿಮಗೆ ಈಗೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮಗೆ ಕೊಡುವಂಥ ಪ್ರಶಸ್ತಿ ಇವತ್ತು ದೊಡ್ಡ ಮಟ್ಟದ ಒಂದು ಸಾಂಕೇತಿಕವಾಗಿ ನಿಮ್ಮನ್ನು ಗೌರವಿಸುವಂಥ ಪ್ರಶಸ್ತಿ ಅಂತ ಹೇಳಿದರೆ ಇಡೀ ಉದ್ಯಮ ಕ್ಷೇತ್ರಕ್ಕೆ ತಾವು ಕೊಟ್ಟಂಥ ಕೊಡುಗೆಗೆ ಮತ್ತು ಉದ್ಯಮಿಗಳು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗೆ ಬೇಕಾಗುವಂಥ ತಾವು ಪಟ್ಟ ಶ್ರಮಕ್ಕೆ ಅದು ಗುರುತಿಸಿಕೊಳ್ಳುವಂಥ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆ ಉದ್ಯಮಿಗಳು ಮತ್ತು ಉದ್ಯಮದಾರರು ಮತ್ತು ಇವತ್ತು ಬಿಸ್ನೆಸ್ ಯಾವುದೇ ಎಜುಕೇಷನ್ ಬಿಸ್ನೆಸ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಇರಲಿ, ತಾವು ಸಮಾಜಕ್ಕೆ ಇವತ್ತು ಪ್ರಮುಖವಾಗಿ ಯಾಕಂತ ಹೇಳಿದರೆ ಎಲ್ಲಿ ಇಕನಾಮಿಕ್ ಟ್ರಾನ್ಸಾಕ್ಷನ್ ಇದೆಯಾ ಅಲ್ಲಿ ಮಾತ್ರ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ. ಎಲ್ಲಿ ಇಕನಾಮಿಕ್ ಟ್ರಾನ್ಸಾಕ್ಷನ್ ಟರ್ನ್ಓವರ್ ಆಗ್ತಿಲ್ವಾ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದಾಗ ನಮ್ಮ ಇಡೀ ರಾಜ್ಯ ಇವತ್ತು ಆರ್ಥಿಕವಾದ ಒಂದು ದೊಡ್ಡ ಮಟ್ಟದ ಚಲನವನ್ನು ಬರಬೇಕಾದ್ರೆ ಆರ್ಥಿಕತೆಯಲ್ಲಿ ನಾನು ಉತ್ತಮ ಸ್ಥಾನಕ್ಕೆಂದು ಬಾಂಬೆಯಿಂದ ನೆಕ್ಸ್ಟ್ ಮಹಾರಾಷ್ಟ್ರದಿಂದ ಒಂದು ಪ್ರಮುಖವಾದ ರಾಜ್ಯವಾಗಿ ಕರ್ನಾಟಕವಾಗಿ ಇವತ್ತು ಆರ್ಥಿಕದ ಒಂದು ವ್ಯವಸ್ಥೆಯಲ್ಲಿ ನಾವು ಮುಂದೆ ಬರಬೇಕಾದ್ರೆ ಅದು ನಿಮ್ಮೆಲ್ಲರ ಉದ್ಯಮಿಗಳ ದೊಡ್ಡ ಮಟ್ಟದ ಕೊಡುಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ನಾನು ಬಹುಶಃ ಯಾಕಂತ ಹೇಳಿದರೆ ನಿಮ್ಮ ಒಂದು ಉದ್ಯಮದಲ್ಲಿ ನಿಮ್ಮ ವ್ಯಾಪಾರ ನಡೆದುವಂಥ ಮಾತ್ರ ಅಲ್ಲ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಅದು ಹಲವಾರು ಇವತ್ತು ಕುಟುಂಬಗಳಿರುವಂಥ ವಿಚಾರ ಇವತ್ತಾಗ ಒಂದು ಉದ್ಯಮ ಏನಾದರೂ ಬಂದರೆ ಅದರ ಪರೋಕ್ಷವಾಗಿ ಇಡೀ ಉಪಕಾರ ಸಮಾಜಕ್ಕೆ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಷ್ಟೋ ಊರವರಿಗೆ ಕಲಿಸುವಂಥ ವಿಚಾರ ಆಗ್ತದೆ, ಇಡೀ ಊರ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲ ಅಧಿಕಾರಿಗೆ ಬಹಳ ಸ್ಪಷ್ಟವಾಗಿದ್ದೇನೆ. ಯಾರೇ ಉದ್ಯಮಿಗಳು ಬಂದು ನಮ್ಮಲ್ಲಿ ಏನಾದರೂ ಉದ್ಯಮಕ್ಕೆ ಬಿಲ್ಡಿಂಗಿಗೆ ಅಥವಾ ಏನಾದರೂ ಲೈಸೆನ್ಸ್ ಕೇಳಿದರೆ ತತ್ಕ್ಷಣ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆನ ಬದಿಗಿಟ್ಟು ಅವರು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಜವಾಬ್ದಾರಿ ಅದು ನಮ್ಮೆಲ್ಲರ ರಾಜಕಾರಣಿಗಳ ಮತ್ತು ಅಧಿಕಾರಿ ವರ್ಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆ ನೀವು ಏನಾದರೂ ಒಂದು ಕಡೆಯಲ್ಲಿ ಒಂದು ಉದ್ಯಮ ಪ್ರಾರಂಭ ಮಾಡಿ ನೀವು ಕಷ್ಟಪಟ್ಟು ಶ್ರಮವಹಿಸಿ ತಾವೊಂದು ಉದ್ಯಮ ಪ್ರಾರಂಭ ಮಾಡಿದಾಗ ಅದರ ಲಾಭ ನಿಮಗೆ ಮಾತ್ರ ಅಲ್ಲ, ಅಲ್ಲಿ ಸುತ್ತಮುತ್ತ ಊರವರಿಗೆ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಲಾಭ ಆಗ್ತದೆ ಅಂತೇಳಿ ಊರವ್ರು ಕೂಡ ಇವತ್ತು ಆಲೋಚನೆ ಮಾಡಬೇಕು. ಯಾಕೆ ನೀವಲ್ಲಿ ಹೋಗೋ ಮುಂಚೆ ಅಲ್ಲಿ ಸಂಸ್ಥೆಗೆ 50,000 ಆದರೆ ನೀವಲ್ಲಿ ತಮ್ಮ ವ್ಯಾಪಾರ ಬಿಸ್ನೆಸ್ ಶಿಕ್ಷಣ ಸಹ ಪ್ರಾರಂಭ ಮಾಡಿದ ನಂತರ ಆ ಸುತ್ತಮುತ್ತಲೆಲ್ಲವೂ ಕೂಡ 50,000 ಇರೋದು 5 ಲಕ್ಷ ಆಗುವಂಥ ಪರಿಸ್ಥಿತಿ ಪರೋಕ್ಷವಾಗಿ ಆ ಊರವರಿಗೆ ಪ್ರಯೋಜನ ಆಗುವಂಥ ಕೆಲಸ ಕೂಡ ಆಗ್ತದೆ. ಮತ್ತು ಭಾಳಷ್ಟು ಜನರಿಗೆ ಉದ್ಯಮ ಕೂಡ ಸಿಕ್ಕಿ ಅವ್ರಿಗೆ ಕೆಲಸವು ಕೂಡ ಸಿಕ್ಕಿ ಇಡೀ ಕುಟುಂಬ ಇವತ್ತು ಮೇಲೆ ಬರೋದು ಅವಕಾಶ ಆಗಿ ಸಾಮಾಜಿಕವಾದ ಬೆಳವಣಿಗೆ ಇವತ್ತು ಸುತ್ತಮುತ್ತಲೆಲ್ಲ ಕಡೆ ಆಗ್ತದೆ. ಇದು ನಿಮ್ಮ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ಪರೋಕ್ಷವಾಗಿ ತಮ್ಮದೇ ಆದ ಸಾಮಾಜಿಕವಾದ ಚಿಂತೆಯಲ್ಲಿ ತಮ್ಮಕ್ಕೆ ಅನುಗುಣವಾಗಿ ಏನೆಲ್ಲ ಸಹಕಾರ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ಎಲ್ಲ ಸಹಕಾರನೂ ಎಲ್ಲರಿಗೂ ಕೂಡ ಮಾಡುತ್ತಿರುವುದು ಕೂಡ ನನಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ರಾಜಕಾರಣಿಗಳಿಗೆ ಮತ್ತು ಉದ್ಯಮದಾರರಿಗೆ ಭಾಳ ಕ್ಲೋಸ್ ಕನೆಕ್ಷನ್ ಯಾವಾಗಲೂ ಕೂಡ. ಉದ್ಯಮದವರನ್ನು ಬಿಟ್ಟು ರಾಜಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ, ರಾಜಕಾರಣಿಗಳನ್ನು ಬಿಟ್ಟು
ಉದ್ಯಮದಲ್ಲಿರಲಿಕ್ಕೆ ಸಾಧ್ಯ. ಪರಸ್ಪರ ಭಾಳ ಒಂದು ದೋಸ್ತಿರುವಂಥ ವಿಚಾರ. ಈಗ ಕೂಡ ಎಲ್ಲ ಮಿಕ್ಸ್. ಯಾಕಂತ ಹೇಳಿದರೆ ನಾನು ಹೇಳ್ತಾ ಇದ್ದೆ, ಮೊನ್ನೆ ಬೆಂಗಳೂರಿನಲ್ಲಿ ದಾವಣಗೆರೆ ಇಮಾಮ್ ಸಾಹೇಬರ ಪುಸ್ತಕ ಬಿಡುಗಡೆ ಇದೆ. ಅಲ್ಲಿ ಬಹುಶಃ ಅವತ್ತಿನ ರಾಜಕಾರಣಿಗಳು ಮತ್ತು ಇವತ್ತಿನ ಪರಿಸ್ಥಿತಿ, ಇವತ್ತು ರಾಜಕಾರಣ ಉದ್ಯಮದತ್ತ ಹೋಗ್ತಿರುವಂತೆಲ್ಲ ಚರ್ಚೆ ಆಯಿತು. ನಾನು ಅವಾಗ ಹೇಳಿದ್ದೆ, ಈಗಿನ ಕಾಲ ಆಗಿದೆ. ನಮ್ಮ ಪರಿಸ್ಥಿತಿ ಏನಾಗಿದೆ, ಅಶೋಕ್ ಪಟ್ಟಣ ಪರಿಸ್ಥಿತಿ ಕೂಡ ಆಗಿ, ನಮ್ಮ ಪರಿಸ್ಥಿತಿ ಕೂಡ ಆಗಿ. ನಮ್ಮ ತಂದೆಯವರೆಲ್ಲ ಶಾಸಕರಾಗಿದ್ದರು. ಅವರು ಶಾಸಕರಾಗಿದ್ದಾಗ ಆ ಕಾಲವೇ ಬೇರೆ. ಕಲಕಲೆಯಿಂದ ಕೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಈ ಪ್ರಶಸ್ತಿ ಪಡೆದಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ರಾಜ್ ನ್ಯೂಸ್ನ ಮುಖ್ಯಸ್ಥರಾಗಿರುವಂಥ ಶಿವರುದ್ರಪ್ಪರವರಿಗೆ, ಇಡೀ ನಿಮ್ಮ ತಂಡದವರಿಗೆ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ನಡೆಯುವಂತಾಗಲಿ. ನಿಮ್ಮ ಈ ಕಾರ್ಯಕ್ರಮವು ಇವರಿಗೆ ದೊಡ್ಡ ಮಟ್ಟದ ಒಂದು ಬೂಸ್ಟರ್ ಇಂಜೆಕ್ಷನ್ ಡೋಸ್ ಕೊಟ್ಟಾಗೆ ಅವರು ಇನ್ನಷ್ಟು ಹೆಚ್ಚು ಆತ್ಮವಿಶ್ವಾಸದಿಂದ ಅವ್ರ ಬಿಸ್ನೆಸ್ ಜೊತೆ ಮಾನವೀಯತೆ ಕೆಲಸ ಖಂಡಿತವಾಗಿ ತೊಡಗಿಕೊಳ್ತಾರೆ. ಅದು ಪ್ರೋತ್ಸಾಹ ಆಗ್ತದೆ ಹೇಳಿಕೊಂಡು ಮತ್ತು ನಿಮ್ಮೆಲ್ಲರೂ ಶುಭಾಶಯ ಸಲ್ಲಿಸಿ, ನನಗೆ ಬಹುಶಃ ರಂಜಾನ್ ಹಬ್ಬ ನಾಳೆ ಅದಕ್ಕೂ ಸಂಜೆಯಲ್ಲಿ ಸ್ವಲ್ಪ ಮಸೀದಿಗೆ ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ತಾವೆಲ್ಲ ಇವತ್ತು ಅನುಮತಿ ಕೊಡಬೇಕು. ನಾನು ಬೇಗ ಬರ್ತೇನೆ ಅಂತ ಹೇಳಿದ್ದೆ. ನಾನು ಅಶೋಕ್ ಅವ್ರದ್ದು ಹೇಳಿದ್ದೆ, ನನಗೆ ಟ್ರಾವೆಲ್ ಏನಂತ ಗೊತ್ತಾಗೋದಿಲ್ಲ. ನಿನ್ನೆ ಸಹ ಮಧ್ಯಾಹ್ನ ಮಾಲೂರಲ್ಲಿದ್ದೆ, ಮುಗಿಸಿ ಬುಕ್ ಫೆಸ್ಟ್ ಪ್ರೋಗ್ರಾಮ್ ಅಟೆಂಡ್ ಆಗಿ ರಾತ್ರಿ ಫ್ಲೈಟ್ ಮಂಗಳೂರಿಗೆ ಹೋಗಿ ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಆಗಿ, ಇಲ್ಲಿ ಇವತ್ತು ಬೆಳಿಗ್ಗೆ 6:30 ಗಂಟೆ ಟ್ರೈನಲ್ಲಿ ಕ್ಯಾಲಿಕಟ್ಟಿಗೆ ಹೋಗಿ ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಆಗಿ, ಅಲ್ಲಿಂದ ಮಧ್ಯಾಹ್ನ 2:30 ಗಂಟೆ ಫ್ಲೈಟ್ ಇಲ್ಲಿ ತೆಗೆದುಕೊಂಡು ಈ ನಮ್ಮ ಬುಕ್ ಫೆಸ್ಟ್ ಪ್ರೋಗ್ರಾಮ್ ಇಲ್ಲಿಗೆ ಬರುವಾಗ ಸ್ವಲ್ಪ ತಡವಾದಕ್ಕೆ ನಿಮ್ಮೆಲ್ಲರ ನಾನು ವಿಷಯವನ್ನು ವ್ಯಕ್ತ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಹಣ ಗಳಿಸುವುದಕ್ಕಿಂತ ಕೀರ್ತಿ ಸಂಪಾದನೆ ಅತ್ಯಂತ ಮುಖ್ಯ ಅಂತ ಹೇಳೋದ್ರ ಮೂಲಕ ಈಗ ಕೀರ್ತಿಯ ಪತಾಕೆಯನ್ನು ಹಾರಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಶುಭಾಶಯ ಕೋರಿದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ನಮ್ಮ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡ ಪರವಾಗಿ ಪ್ರೀತಿಯಿಂದ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರಿಗೆ ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ ಬಿಡುವು ಮಾಡಿಕೊಂಡು ಬಂದು ಸದಾಭಿರುಚಿಯ ಭಾಷಣವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಸಭಾಧ್ಯಕ್ಷರು ತೆರಳುವುದಕ್ಕಿಂತ ಮುನ್ನ ಒಂದೇ ಒಂದು ಕೊನೆಯ ಸನ್ಮಾನ ಇದೆ, ಅದನ್ನೊಂದು ನೆರವೇರಿಸಿಕೊಟ್ಟು ಹೋಗಬೇಕು ಅನ್ನೋದು ನಮ್ಮ ವಿನಮ್ರ ವಿನಂತಿ ಸರ್. ಇದೀಗ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮುಖೇಶ್ ಅವರು. ದಯವಿಟ್ಟು ವೇದಿಕೆಯತ್ತ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಡಾಕ್ಟರ್ ಮುಖೇಶ್ ಸೂರ್ಯಗ್ರಹಣದ ಮುನ್ಸೂಚನೆಯನ್ನ ನೋಡಿ ಅವರು ಅದನ್ನೇ ಮೊದಲಿಗೆ ತಿಳಿಸುವವರು. ನೈಸರ್ಗಿಕ ವಿಕೋಪಗಳಿರಬಹುದು, ದಾಳಿಗಳೊಂದಿಗೆ ಅತ್ಯಂತ ಸವಾಲಿನ ಸಮಯವನ್ನ ಎದುರಿಸ್ತಾರೆ ಅಂತ ಹೇಳಿ ಮೊದಲೇ ಭವಿಷ್ಯವನ್ನ ನುಡಿದಿದ್ರು. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಕೂಡ ಹೇಳಿದ್ರು. ಅವರು ಹೇಳಿದಂಥ ಹಲವಾರು ಮಾಹಿತಿಗಳು ದಾಖಲೆಯಾಗಿದ್ದಾವೆ. ಯಾಕಂತ ಹೇಳಿದ್ರೆ ಅವರು ಮುನ್ನೆಚ್ಚರಿಕೆ ಯಾವೆಲ್ಲ ವಿಷಯಗಳಲ್ಲಿ ಕೊಟ್ಟಿದ್ದಾರೋ ಅವೆಲ್ಲವೂ ಕೂಡ ನಿಜವಾಗಿದೆ. ಹಾಗಾಗಿ ಡಾಕ್ಟರ್ ಮುಖೇಶ್ ಇವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ವಿಶೇಷ ಸನ್ಮಾನವನ್ನ ಇದೀಗ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಷ್ಟು ಹೊತ್ತು ನಮಗೆ ನೃತ್ಯವನ್ನ ನೆರವೇರಿಸಿಕೊಟ್ಟಂತಹ ಸಮನ್ವಿ ಸಂತೋಷ್ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರತಿಭಾನ್ವಿತ ಹೆಮ್ಮೆ ಸಮನ್ವಿ ಸಂತೋಷ್ ಅವರಿಗೆ ಇದೀಗ ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಮನ್ವಿತ ಸಂತೋಷ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಭರತನಾಟ್ಯದ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದಂತಹ ಸಮನ್ವಿ ಸಂತೋಷ್ ಇವರಿಗೆ ಪ್ರೀತಿಯ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಕಪ್ ಕನ್ನಡ ಪರವಾಗಿ ರಾಜ್ ಕ್ರಿಕೆಟ್ ಕಪ್ ಲೀಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಇದರ ವಿಜೇತರಿಗೆ ಗೌರವಿಸುವಂತಹ ಸಮಯ. ಮೊದಲ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಟೀಮ್ ರಾಜ್ ರಾಯಲ್ಸ್. ಕ್ಯಾಪ್ಟನ್ ಯತೀಶ್ ಅವರ ನೇತೃತ್ವದ ತಂಡ ರಾಜ್ ರಾಯಲ್ಸ್ ರಾಜ್ ಕ್ರಿಕೆಟ್ ಕಪ್ ಲೀಗ್ ಇದರ ವಿನ್ನರ್ಸ್. ದಯವಿಟ್ಟು ಪ್ರೀತಿಯ ಚಪ್ಪಾಳೆ ಬರಬೇಕು. ಟೀಮ್ ರಾಜ್ ರಾಯಲ್ಸ್ ವಿನ್ನರ್ಸ್ ಆಫ್ ರಾಜ್ ಕ್ರಿಕೆಟ್ ಕಪ್ ಲೀಗ್. ಟೀಮ್ ಕ್ಯಾಪ್ಟನ್ ಯತೀಶ್ and the whole team, heartily congratulations. ಸುದ್ದಿಯ ಜೊತೆಗೆ ಕ್ರಿಕೆಟು ಆಡ್ತಾರೆ ಅಂದ್ರೆ ಅದಕ್ಕಿಂತ ಖುಷಿ ಏನಿದೆ ಹೇಳಿ. ಚಪ್ಪಾಳೆ ದಯವಿಟ್ಟು ಜೋರಾಗಿ ಬರಬೇಕು. ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್
ಈಗ ರನ್ನರ್ ಅಪ್ ಅನ್ನ ಗೌರವಿಸುವಂತಹ ಸಮಯ. ಟೀಮ್ ರಾಜ್ ಬುಲೆಟ್ ಕ್ಯಾಪ್ಟನ್ ಅನಿಲ್ ಅವರ ನೇತೃತ್ವದ ತಂಡ ಟೀಮ್ ರಾಜ್ ಬುಲೆಟ್ ರಾಜ್ ಕ್ರಿಕೆಟ್ ಕಪ್ ಲೀಗ್ ಇದರ ರನ್ನರ್ ಅಪ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ದ ಟೀಮ್ ರಾಜ್ ಬುಲೆಟ್. ಚಪ್ಪಾಳೆ ದಯವಿಟ್ಟು ಜೋರಾಗಿ ಬರಬೇಕು. ಅದೇ ರೀತಿಯಾಗಿ ವಿ ಹ್ಯಾವ್ ವಿತ್ ಅಸ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ ಅನಿಲ್ ಕುಮಾರ್ ಅವರು. ಬೆಸ್ಟ್ ಬ್ಯಾಟ್ಸ್ಮನ್ ಅನಿಲ್ ಕುಮಾರ್ ಅವರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ, ಇದು ಸ್ವಲ್ಪ ಸರ್ಪ್ರೈಸಿಂಗ್, ಶಿವಲಿಂಗಯ್ಯ ಅವರು. ಹಾರ್ಟ್ಲಿ ಕಂಗ್ರಾಚುಲೇಷನ್ ಶಿವಲಿಂಗಯ್ಯ ಸರ್. ಬೆಸ್ಟ್ ಬೌಲರ್ ಆಗಿ ಎಷ್ಟು ವಿಕೆಟ್ ಕಬಳಿಸಿದ್ದಾರೆ ಅಂತೇಳಿ ಕಾರ್ಯಕ್ರಮ ಮುಗಿದ ನಂತರ ಕೇಳಿ ತಿಳ್ಕೊಳ್ಳೋಣ. ಏನು ಮ್ಯಾನ್ ಆಫ್ ದಿ ಸೀರೀಸ್ ಗೋಸ್ ಟು ಉಲ್ಲಾಸ್. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಉಲ್ಲಾಸ್ ಅವರು. ಇಲ್ಲ ಅಂದ್ರೆ ಅವ್ರ ಪರವಾಗಿ ದಯವಿಟ್ಟು ಯಾರಾದ್ರೂ ಬರಬಹುದು. ಅವ್ರ ಪರವಾಗಿ ಬಸವರಾಜ್ ಅವರು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ಪಡ್ಕೋಬೇಕು ಅಂತ ವಿನಂತಿಸ್ತಾ ಇದ್ವಿ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ಉಲ್ಲಾಸ್. ಇವರು ಮುಖ ಮಾತ್ರ ಪಡೆದಿರೋದು ಉಲ್ಲಾಸ್ ಅವರು. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ವಿಧಾನಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ತಾವೆಲ್ಲರೂ ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. That's so sweet. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ನಮ್ಮ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಪರವಾಗಿ, ರಾಜ್ ನ್ಯೂಸ್ ಕನ್ನಡದ ಪರವಾಗಿ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡದ ಪರವಾಗಿ ಮಾನ್ಯ ಸಭಾಧ್ಯಕ್ಷರಿಗೆ ದಯವಿಟ್ಟು ಚಪ್ಪಾಳೆಯನ್ನು ನೀಡಬೇಕು. ಪೂಜ್ಯ ಗುರುಗಳು ನಮ್ಮೊಂದಿಗಿದ್ದಾರೆ, ಹಾಗಾಗಿ ಅವರ ಆಶೀರ್ವಚನವನ್ನು ಪಡೆಯುವಂತಹ ಸಮಯ. ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಖ್ಯಾತ ಜ್ಯೋತಿಷಿಗಳು ವಾಸ್ತು ತಜ್ಞರು ಆಗಿರುವಂತಹ ಶ್ರೀ ಅರ್ಜುನ್ ರಾವ್ ಗುರೂಜಿಯವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದಾರೆ. ನಾಡಿನ ಜನತೆಗೆ ಶುಭಾಶಯನ್ನು ಕೋರುತ್ತಾ, ವೇದಿಕೆ ಮೇಲೆ ಅಲಂಕೃತರಾಗಿರ್ತಕ್ಕಂಥ ನನ್ನ ಸಹೋದರ ಸಮನಾಗಿದ್ದ ಶಿವರುದ್ರಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನನ್ನ ನೆಚ್ಚಿನ MLA ಸಾಹೇಬ್ರವರೇ ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥವ್ರು ನೀವೆಲ್ಲ. ಯಾಕಂದರೆ ಆ ಸ್ಥಾನವನ್ನು ಗಳಿಸ್ಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೀರ. ಒಂದು ಸ್ಥಾನಕ್ಕೆ, ಒಂದು ಉನ್ನತವಾದ ಸ್ಥಾನಕ್ಕೆ ಬರಬೇಕು ಅಂದರೆ ಕೆಳಗಡೆ ಮಟ್ಟದಿಂದ ಆ ಮಟ್ಟಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟ ಬಿದ್ದಿರ್ತೀರ. ಹಾಗೆ ಕಷ್ಟ ಬಿದ್ದಿರುವ ಸಮಯದಲ್ಲಿ ನಿಮ್ಮ ಹಿಂದೆ ನಿಂತಿರ್ತಕ್ಕಂಥ, ನಿಮ್ಮನ್ನೇ ನಂಬಿರ್ತಕ್ಕಂಥ ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿರ್ತಕ್ಕಂಥ ಕೆಲಸದವ್ರದೇ ಆಗಿರ್ಬೋದು, ಅವ್ರ ಕಡೆಗೂ ಹೆಚ್ಚಿನ ಒತ್ತು ಕೊಟ್ಟು ನೀವು ಕಾಪಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ನಿಮ್ಮನ್ನೇ ನಂಬಿರ್ತಾರೆ, ನೀವು ಅವ್ರಿಗೆ ಅವಲಂಬಿತವಾಗಿರ್ತೀರಿ, ಅವರು ನಿಮಗೆ ನಂಬಿರ್ತಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮನ್ನು ನಂಬಿರ್ತಕ್ಕಂಥ ಎಷ್ಟೋ ಬಂಧು ಬಾಂಧವರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದರೆ ನಿಮ್ಮ ಸಹಕಾರ ಬೇಕೇ ಬೇಕು. ಹಾಗೆ ನೀವು ಈ ಕಷ್ಟ ಬಿದ್ದು ಯಾವ ರೀತಿ ಮೇಲೆ ಬಂದಿರ್ತೀರೋ ಅವ್ರನ್ನೂ ನೀವು ಕೈ ಹಿಡಿದು ಮೇಲೆ ತೊಗೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಯಾಕಂದರೆ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದರೆ ನಾವು ತುಂಬ ಕಷ್ಟ ಬಿದ್ದು, ಇವಾಗ ಎಂತೆಂಥ ದೊಡ್ಡವ್ರು ನೋಡಿ, ಅನಿಲ್ ಅಂಬಾನಿಯವರೇ ತಗೊಳ್ಳಿ, ಅವ್ರು ಯಾವ ಕೆಲಸ ಮಾಡ್ತಾಯಿದ್ರು, VRL ಅವ್ರು ತಗೊಳ್ರಿ, ಅವರು ಯಾವ ಕೆಲಸ ಮಾಡ್ತಾಯಿದ್ರು, ಯಾವ ಮಟ್ಟಕ್ಕೆ ಬಂದರು. ಹಾಗಾಗಿ ನೀವು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನಕ್ಕೆ ಹೋಗ್ತೀರಾ, ಆ ನಂಬಿಕೆ ನಮಗಿದೆ, ನಿಮಗೂ ಇದೆ. ಯಾಕಂದರೆ ಆ ಛಲ, ಹುಮ್ಮಸ್ಸು, ಶ್ರೇಯಸ್ಸು ಎಲ್ಲ ನಿಮ್ಮಲ್ಲಿದೆ. ನೀವು ಮುಂದೆ ಬೆರಳಿತಾನೆ ಇರ್ತೀರ, ಚೆನ್ನಾಗಿರ್ತೀರ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಸದಾ ಎಲ್ಲರ ಮೇಲೂ ಇರಲಿ. ನಿಮ್ಮನ್ನು ನಂಬಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿಗೆ ನೀವು ಆಧಾರ ಸ್ತಂಭವಾಗಿರ್ತೀರ. ಹಾಗೆ ವಿದ್ಯಾರ್ಥಿಯ ಒಂದು ಶಾಲಾ ನಡೆಸ್ತಕ್ಕಂಥ ಸಿಬ್ಬಂದಿಯವ್ರಿಗೂ ಕೂಡ ನಿಮ್ಮ ಒಂದು ಸಹಕಾರ ಬೇಕಾಗ್ತದೆ. ಈ ಸಂಸ್ಥೆಯನ್ನು ನಡೆಸಬೇಕಾಗ್ತದೆ. ಖಂಡಿತವಾಗೂ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ, ಯಾಕಂದರೆ ಸಮಯ ಸಾಲಲ್ಲ, ಟೈಮ್ ಆಗಿದೆ, ಎಲ್ಲರೂ ಉಪಹಾರಕ್ಕೆ ಹೋಗಬೇಕು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಸಾಹೇಬರು ಒಂದು ಎರಡು ಮಾತಾಡ್ತಾರೆ, ಅವರೊಂದು ಎರಡು ಮಾತಾಡಲಿ. ಈ ಅವಕಾಶ ಕೊಟ್ಟಿದ್ದಂಥ ನಮ್ಮ ರಾಜ್ ನ್ಯೂಸ್ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಮಾತು.
ಎಲ್ಲರಿಗೂ ಹಾರೈಸಿದಂತಹ ಪೂಜ್ಯ ಶ್ರೀ ಅರ್ಜುನರಾವ್ ಗುರೂಜಿಗಳಿಗೆ ಪ್ರೀತಿಯ ಧನ್ಯವಾದಗಳು.